ಸಿದ್ದರಾಮಯ್ಯ ಅಲ್ಲ, ಅನ್ನರಾಮಯ್ಯ ಅಂತ ಕರಿತೀವಿ. ಹೌದಾ ಇಲ್ಲ ಬಂಧುಗಳೇ? ಇಂಥ ಒಂದು ಒಳ್ಳೆ ಕೆಲಸ ಮಾಡುವಂತ ಸಿದ್ದರಾಮಯ್ಯನವರು, ನಿಮಗೆ ಗೊತ್ತಾ, ಇಂಥ ಸಿದ್ದರಾಮಯ್ಯನವರನ್ನ ಹಿಂದುಳಿದ ಸಮಾಜ, ದೀನ ದಲಿತರ ಸಮಾಜ, ಧ್ವನಿ ಇಲ್ದಂತವರಿಗೆ ಧ್ವನಿಯಾಗಿದ್ದಂತ ಈ ಧೀಮಂತ ನಾಯಕ ಸಿದ್ದರಾಮಯ್ಯನವರ ಸರ್ಕಾರವನ್ನ ಗೋಕಾಕ್ ಶಾಸಕರು ಪದೇ 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 ಹೇಳ್ತಾರೆ, ಲೋಕಸಭಾ ಚುನಾವಣೆ ಆದ್ಮೇಲೆ ಈ ಸರ್ಕಾರವನ್ನ ನಾವು ಬೀಳಿಸ್ತೀವಿ ಅಂತ ಹೇಳ್ತಾರೆ. ಇಂಥ ಪುಣ್ಯ ಮಾಡುವಂತ ಸಿದ್ದರಾಮಯ್ಯನವರ ಸರ್ಕಾರವನ್ನ ನಾನು ಕೆಡುತ್ತೀನಿ, ನಾನು ಬೀಳಿಸ್ತೀನಿ ಅಂತ ಗೋಕಾಕ್ ಶಾಸಕರೇ ನೀವು ಹೇಳ್ತಿರಲ್ಲ. ಇವತ್ತು ನೀವು ಗೆದ್ದು ಬಂದಿದ್ದು ಯಾವುದಾದ್ರೂ ಇದ್ದಿದ್ರೆ ಅದು ನೀವು ಹಿಂದುಳಿದ ಮತಗಳಿಂದ ಗೆದ್ದು ಬಂದಿದ್ದೀರಾ. ಆದ್ರೆ ಇವತ್ತು ನೀವು ದೇವರಾಜ ಅರಸು ಅವರ ನಂತರ ಯಾರಾದ್ರೂ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳನ್ನ ಮೇಲ್ದರ್ಜೆಗೆ ಎತ್ತುವಂತ ಕೆಲಸವನ್ನ ಮಾಡಿದ್ರೆ ಅದು ನಮ್ಮ ಹೆಮ್ಮೆಯ ಸಿದ್ದರಾಮಯ್ಯನವರು. ಅವರನ್ನ ತೆಗಿತೀರಿ, ಅವರ ಸರ್ಕಾರವನ್ನ ತೆಗಿತೀರಿ ಅಂತ ಹೇಳ್ತಿರಲ್ಲ, ನಿಮಗೆ ನೈತಿಕತೆ ಇದೆ ಅಂತ ಕೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಇಡೀ ದೇಶದ ಇತಿಹಾಸದಲ್ಲಿ ಕುರುಬ ಸಮಾಜಕ್ಕೆ, ಇಡೀ ದೇಶದ ಇತಿಹಾಸದಲ್ಲಿ ಕುರುಬ ಸಮಾಜಕ್ಕೆ ಕಿರೀಟವನ್ನ ತೊಡಿಸಿದ್ದು, 2 ಬಾರಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದು ನಮ್ಮ ಹೆಮ್ಮೆಯ ಕಾಂಗ್ರೆಸ್ ಪಕ್ಷ. ಇವತ್ತು ಬಿಜೆಪಿಯವರು ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಾಳಜಿ ಏನು ಇಲ್ಲ ಅವರಿಗೆ. ಒಂದು ಟಿಕೆಟ್ ಅನ್ನು ಕೂಡ ಕುರುಬ ಸಮಾಜಕ್ಕೆ ಕೊಡ್ಲಿಲ್ಲ. ಮತ್ತೆ ಪ್ರಧಾನಮಂತ್ರಿಗಳು ನಿನ್ನೆ ಬಂದು ಬೆಳಗಾವಿಯಲ್ಲಿ ಭಾಷಣ ಮಾಡ್ತಾರೆ, ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಆದ್ರೆ ಕುರುಬ ಸಮಾಜಕ್ಕೆ ದೊಡ್ಡ ಅನ್ಯಾಯವನ್ನ ಮಾಡಿದ್ದು ಯಾರಾದ್ರೂ ಆದ್ರೆ ಅದು ಬಿಜೆಪಿ ಅವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಿನ್ನೆ ಪ್ರಧಾನಮಂತ್ರಿಗಳು ಚುನಾವಣೆ ಬಂದಿದೆಯಲ್ಲ ಅಣ್ಣ, ಚುನಾವಣೆ ಬಂದಿದೆ, ಅದಕ್ಕೆ ಬೆಳಗಾವಿ ನೆನಪಾಗಿದೆ ಪ್ರಧಾನಮಂತ್ರಿಗಳಿಗೆ. ಈ ಭಾಗದ ಮುಖಂಡರು ಯಾವಾಗ ಈ ಗೋಕಾಕ್ನಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಾಯ್ತು, ಹೊಳಿ ಹರಿದು, ಮನೆ ಬಿದ್ದು, ಜನರ ಜೀವನ ಅಸ್ತವ್ಯಸ್ತವಾದಂತ ಮಳೆಯಾದಂತ ಸಂದರ್ಭದಲ್ಲಿ 2019ರಲ್ಲಿ ನಿಮ್ಮೆಲ್ಲರ ಕಣ್ಣ ನೀರನ್ನ ಒರೆಸಲಿಕ್ಕೆ ಸತೀಶಣ್ಣ ಜಾರಕಿಹೊಳಿ ಅವರು ಬಂದ್ರು, ಸಿದ್ದರಾಮಯ್ಯನವರು ಬಂದ್ರು, ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದ್ರು. ಯಾಕೆ ಮಾನ್ಯ ಯಡಿಯೂರಪ್ಪನವರೇ, ಯಾಕೆ ಜಗದೀಶ್ ಶೆಟ್ಟರ್ ಸಾಹೇಬ್ರೇ, ಯಾಕೆ ಮಂಗಲ ಅಕ್ಕ ಅಂಗಡಿಯವರೇ, ನಿಮಗೆ ಗೊತ್ತಾಗ್ಲಿ
ನಮ್ಮ ಕಷ್ಟದಲ್ಲಿ ಸುಖದಲ್ಲಿ ನಮ್ಮನ್ನ ನೋಡದೆ ಇರುವಂತ ನೀವು ನಮಗೆ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನ ನೀವು ಹೇಳಬೇಕಾಗತ್ತೆ. ಇವತ್ತು ಪ್ರಸ್ತುತ ಬೆಳಗಾವಿ ಪಾರ್ಲಿಮೆಂಟ್ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರು, ನಮ್ಮ ಜಿಲ್ಲೆಯ ಎಲ್ಲಾ ಮುಖಂಡರು, ನಮ್ಮ ಅಶೋಕ್ ಪಟ್ಟಣ್ ಅವರು, ಲಕ್ಷ್ಮಣ್ ಸವದಿ ಅವರು, ರಾಜು ಕಾಗೆ ಅವರು, ಅಶೋಕ್ ಪೂಜಾರಿ ಅವರು, ಮಹಾಂತೇಶ್ ಅವರು, ಪ್ರತಿಯೊಬ್ಬರು ಸೇರ್ಕೊಂಡು ಬೆಳಗಾವಿ ಪಾರ್ಲಿಮೆಂಟು ಒಬ್ಬ ಯುವಕನಿಗೆ, ಲಕ್ಷ್ಮಿ ಅಕ್ಕ ನಿನ್ನ ಮಗ ನಿಂತ್ರನೇ ಗೆಲುವು ಪಕ್ಕ, ಇದನ್ನ ಯಾರು ಹೇಳಿದ್ರು ಹೇಳ್ರಿ? ಲಕ್ಷ್ಮಣ್ ಸವದಿ ಅವ್ರು ಹೇಳಿದ್ರು. ಲಕ್ಷ್ಮಿ ಅಕ್ಕ ನಿನ್ನ ಮಗ ನಿಂತ್ಕೊಂಡ್ರೆ ಬೆಳಗಾವಿ ಗೆಲುವು ಕಾಂಗ್ರೆಸ್ ಪಕ್ಕ, ನಿನ್ನ ಮಗನನ್ನೇ ನಿಲ್ಲಿಸು ಅನ್ನುವಂತ ಮಾತನ್ನ ಎಲ್ಲರೂ ಹೇಳಿದಾಗ ನಾನು ಬೇಡ, ಸಣ್ಣವನಿದ್ದಾನೆ, ಮುಂದೆ ನೋಡೋಣ ಅಂದಾಗ ನಮ್ಮ ಮುಖ್ಯಮಂತ್ರಿಗಳು ನನಗೊಂದು ಮಾತನ್ನ ಹೇಳಿದ್ರು. ಸಿದ್ದರಾಮಯ್ಯ ಸಾಹೇಬ್ರು ನನಗೊಂದು ಮಾತನ್ನ ಹೇಳಿದ್ರು, ಕಾಂಗ್ರೆಸ್ ಪಕ್ಷ ನಿನಗೆ ಇಷ್ಟೆಲ್ಲ ಒಂದು ಅಧಿಕಾರವನ್ನ ಕೊಟ್ಟಿದೆಯಮ್ಮ, ಈಗ ನೀನು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನೀನು ನಿನ್ನ ಮಗನ್ನ ನಿಲ್ಲಿಸಲೇಬೇಕು. ಅಲ್ಲಿ ಸತೀಶಣ್ಣ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ನಿಂತ್ಕೊಳ್ಬೇಕು, ಇಲ್ಲಿ ಮೃಣಾಲ್ ನಿಂತ್ಕೊಳ್ಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿದಾಗ ನಾನು ಒಪ್ಕೊಂಡೆ. ಇವತ್ತು ಬೆಳಗಾವಿಯ ಅಭ್ಯರ್ಥಿಗಳನ್ನ ನೋಡಿ, ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಇಂಜಿನಿಯರ್, 31 ವರ್ಷ, ಸುಸಂಸ್ಕೃತ, ತಾಯಿ ಹೇಗೋ ಮಗ ಹಾಗೆ. ಇವತ್ತು ನಾನು ನನ್ನ ಕ್ಷೇತ್ರದಲ್ಲಿ ರಾತ್ರಿ ಅಂದ್ರೆ ಹಗಲನ್ನದೆ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿ ಅವರ ಮನೆ ಮಗಳಾಗಿದ್ದೀನಿ ಬೆಳಗಾವಿ ಗ್ರಾಮೀಣದಲ್ಲಿ. ಅದೇ ರೀತಿ ಇವತ್ತು ಗೋಕಾಕಿನ ಮತಕ್ಷೇತ್ರದ ಮಹಾಜನತೆಗೆ, ಅರಬಾವಿಯ ಮತಕ್ಷೇತ್ರದ ಮಹಾಜನತೆಗೆ ನಾನು ವಚನವನ್ನ ಕೊಡ್ತೀನಿ. ಬಂಗಾರದಂತ ಮಗನನ್ನ, ನನ್ನ ಬಂಗಾರದಂತ ಮಗನನ್ನ ನಿಮ್ಮೆಲ್ಲರ ಸೇವೆಗೆ ನಾನು ದಾರೆ ಎರಿತೀನಿ, ಉಡಿಯೊಡ್ಡಿ ಕೇಳ್ತೀನಿ. ಬಂಧುಗಳೇ, ಉಡಿಯೊಡ್ಡಿ ಕೇಳ್ತೀನಿ, ಮತ ಭಿಕ್ಷೆಯನ್ನ ಹಾಕಿ. ನಿಮ್ಮ ಮನೆಯ ಮಗಳು, ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀನಿ, ಮತ ಭಿಕ್ಷೆಯನ್ನ ಕೇಳ್ತಾ ಇದ್ದೀನಿ. ಹೆಬ್ಬಾಳ್ಕರ್ ಕುಟುಂಬಕ್ಕೆ ರಾಜಕೀಯ ಬಂಧುಗಳೇ, ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ಸಂವಿಧಾನವನ್ನ ಬದಲಾಯಿಸಿಬಿಡ್ತೀನಿ ಅನ್ನುವಂತ ನಾವೆಲ್ಲರೂ ಭಗವದ್ಗೀತೆ ಅಂತ ಹಣೆಗೆ ಹಚ್ಕೊಳ್ತೀವಿ. ಪ್ರಜಾಪ್ರಭುತ್ವ ಈ ದೇಶದ ಉಳಿಬೇಕಾದ್ರೆ ಅದಕ್ಕೆ ಯಾರಾದ್ರೆ ಅದು ನಮ್ಮ ಹೆಮ್ಮೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಂತ ಸಂವಿಧಾನ. ಇವತ್ತು ಆ ಸಂವಿಧಾನವನ್ನ ಬದಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಬಂಧುಗಳೇ, ನಮ್ಮ ದೇಶದ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಹೇಳ್ತಾರೆ, ನಾವು 3ನೇ ಬಾರಿ ಅಧಿಕಾರಕ್ಕೆ ಬಂದ್ರೆ SC, ST, OBC, ಮೈನಾರಿಟಿಯ ಎಲ್ಲ ರಿಸರ್ವೇಶನ್ ಅನ್ನ ನಾವು ತೆಗಿತೀವಿ ಅಂತ ಹೇಳ್ತಾರೆ. ಇದು ಬೇಕಾ? ಇಂಥವ್ರು ನಮಗ್ ಬೇಕಾ? ಬೇಡ ಅಂದ್ರೆ ಹಿಂಗೆ ಮಾಡಿ. ನಿಮಗಿನ್ನೊಮ್ಮೆ ಹೇಳ್ಬೇಕನ್ನಗೊಳ್ರೆ, ಬೇಡನೋ ಬೇಕು? ಬಂಧುಗಳೇ, ಸಾಮಾಜಿಕ ಬದ್ಧತೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದೆ. ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲ ಸಮಾಜ, ಎಲ್ಲ ಸಮುದಾಯಗಳನ್ನ, ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನ ಮಾಡುವಂತ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಯಾರಾದ್ರೂ ಮಾಡಿದ್ರೆ ಅದು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ಸರ್ಕಾರದ ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲಿ, ಸರ್ಕಾರಿ ಗೋಡೆಗಳ ಮೇಲೆ, ಅದು ಗ್ರಾಮ ಪಂಚಾಯಿತಿ ಇರಬಹುದು, ಪಟ್ಟಣ ಪಂಚಾಯಿತಿ
ಸ್ಟೇಷನ್ ಇರಬಹುದು, ಅದು ತಹಸೀಲ್ದಾರ್ ಇರಬಹುದು, AC ಕಚೇರಿ ಇರಬಹುದು, ವಿಧಾನಸೌಧದ ಪ್ರತಿಯೊಂದು ಗೋಡೆಯ ಮೇಲೆ ಇವತ್ತು ಬಸವಣ್ಣನವರ ಭಾವಚಿತ್ರವನ್ನ ಹಚ್ಚಿದವರು ಯಾರು ಅಂತಂದ್ರೆ ಅದು ನಮ್ಮ ಸಿದ್ದರಾಮಯ್ಯನವರು ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಬರೀ ಬಿಜೆಪಿಯವರ ಹಾಗೆ ಭಾಷಣ ಮಾಡಿದ್ರೆ ನಡೆಯೋದಿಲ್ಲ, ಕೃತಿಯಲ್ಲಿ ಅದು ಅಳವಡಿಕೆ ಆಗಬೇಕು, ನುಡಿದಂತೆ ನಡೆಯಬೇಕು. ಇವತ್ತು ನುಡಿದಂತೆ ನಡೆದವರು ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದವರು ಅಂತ ಬಹಳ ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ನಮ್ಮ ರಾಜ್ಯಕ್ಕೆ, ನಮ್ಮ ಬೆಳಗಾವಿ ಜಿಲ್ಲೆಗೆ ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ನಾವೆಲ್ಲರೂ ಕೂಡ ರೋಮಾಂಚನಗೊಳ್ಳ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತ್ಯೋತ್ಸವವನ್ನ ಯಾರಾದ್ರೂ ಮಾಡಿದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಂದಗಡದಲ್ಲಿ ಸುಮಾರು 200 ಕೋಟಿ ರೂಪಾಯಿಯ ಒಂದು ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರವನ್ನ ಯಾರಾದ್ರೂ ಶುರು ಮಾಡಿದ್ರೆ ಅದು ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವರು ಬರೀ ಮಾತನಾಡ್ತಾರೆ, ಬಿಜೆಪಿಯವರು ಏನು ಕೆಲಸ ಮಾಡೋದಿಲ್ಲ. ನಾನು ಆಗ್ಲೇ ಹೇಳಿದೆ, ಮೃಣಾಲ್ ಒಬ್ಬ ಯುವಕ, ಕಲ್ತಿದ್ದಾನೆ, ಒಳ್ಳೆ ಸಂಸ್ಕೃತಿಯನ್ನ ಕೊಟ್ಟಿದ್ದೀನಿ, ನಿಮ್ಮೆಲ್ಲರ ಸೇವೆಯನ್ನ ಮಾಡೋಕೆ ತುದಿಗಾಲ ಮೇಲೆ ನಿಂತಿದ್ದಾನೆ. ಅವಕಾಶವನ್ನ ತಮ್ಮ ಸೇವೆ ಮಾಡಲಿಕ್ಕೆ ಬಹಳಷ್ಟು ಆತುರದಿಂದ ಅವನು ನಿಂತಿದ್ದಾನೆ. ಪ್ರಾಮಾಣಿಕವಾಗಿ ಗುರು ಹಿರಿಯರಿಗೆ ಮರ್ಯಾದೆ ಕೊಟ್ಕೊಂಡು ಸತೀಶಣ್ಣ ಜಾರಕಿಹೊಳಿ ಅವರು ಇರ್ಬೋದು, ಈ ಭಾಗದ ಎಲ್ಲ ನಾಯಕರ ಮಾರ್ಗದರ್ಶನದಲ್ಲಿ ಇವತ್ತು ಕೆಲಸ ಬಹಳಷ್ಟು ಹುಮ್ಮಸ್ಸದಿಂದ ಇದ್ದಾನೆ. ಒಂದು ಅವಕಾಶ ನನ್ನ ಮಗನಿಗೆ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಕೊಡ್ತೀರಿ ಅನ್ನುವಂತ ಆಸೆಯಿಂದ ತಮ್ಮ ಎದುರುಗಡೆ ನಿಂತ್ಕೊಂಡಿದ್ದೀನಿ. ಇವತ್ತು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿಯಿಂದ ಬಂದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜನ ಅವರನ್ನ ತಿರಸ್ಕಾರ ಮಾಡಿದ್ದಾರೆ. ಬೇಡಪ್ಪ ಶೆಟ್ಟರ್ ಸಾಹೇಬ್ರೆ, ನೀವು ಬಹಳ ದೊಡ್ಡ ದೊಡ್ಡ ಗನಂದಾರಿ ಕೆಲಸ ಮಾಡಿದಿರಿ, ಸಾಕು ನಿಮ್ಮ ಸೇವೆ ಅಂತ ಹೇಳಿ ಹುಬ್ಬಳ್ಳಿ ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಆ ತಿರಸ್ಕಾರ ಮಾಡಿದಂತವ್ರನ್ನ ನಾವು ಪುರಸ್ಕಾರ ಮಾಡೋದು ಸಾಧ್ಯನಾ ಬಂಧುಗಳೇ? ನಾನು ಕೇಳಲಿಕ್ಕೆ ತಮಗೆ ಬಯಸ್ತೇನೆ. ಇವತ್ತು 9 ತಿಂಗಳ ಹಿಂದೆ ಇದೇ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ಹೇಳಿ ನಾವ್ಯಾರು ಅವ್ರನ್ನ ಕರೆದಿರ್ಲಿಲ್ಲ. ಜಗದೀಶ್ ಶೆಟ್ಟರ್ ಸಾಹೇಬ್ರು ಬಿಜೆಪಿಯನ್ನ ಬೈದು ನನಗೆ ಅನ್ಯಾಯ ಮಾಡಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ. ಕಾಂಗ್ರೆಸ್ ಪಕ್ಷ ಅವ್ರಿಗೆ ಜನ ಮೇಲೆ ಟಿಕೆಟ್ ನ ಕೊಡುತ್ತೆ. ಚುನಾವಣೆಯಲ್ಲಿ ಹೀನಾಯವಾಗಿ ಸೋತರು ಕೂಡ ನಮ್ಮ ಸಹೃದಯಿಗಳಾದಂತ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ನಾಯಕರು ಒಬ್ಬ ಮಾಜಿ ಮುಖ್ಯಮಂತ್ರಿ ಅನ್ನುವಂತ ಒಂದು ಮರ್ಯಾದೆಯನ್ನ ಕೊಟ್ಟು ಅವರಿಗೆ MLC ಅನ್ನ ಮಾಡ್ತಾರೆ. MLC ಅನ್ನ ಮಾಡಿ ನಾವೇ ನೋಡಿದೀವಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ, ಪ್ರತಿಯೊಂದು ಸಭೆಯಲ್ಲಿ ತಮ್ಮ ಪಕ್ಕದ ಚೇರ್ ಮೇಲೆ ಸಿದ್ದರಾಮಯ್ಯನವರು ಶೆಟ್ಟರ್ನ ಕೂರಿಸ್ಕೊಳ್ತಾ ಇದ್ರು. ಆದ್ರೆ ಆ ಟೈಮ್ನಲ್ಲಿ ಮೋದಿಯವರನ್ನ ಬೈದ್ರು ಜಗದೀಶ್ ಶೆಟ್ಟರ್ ಅವರು, ಯಡಿಯೂರಪ್ಪಾಜಿ ಅವರನ್ನ ಹಿಗ್ಗಾಮುಗ್ಗಾ ಬೈದ್ರು. ಯಡಿಯೂರಪ್ಪ ಅವರಿಂದನೇ ಬಿಜೆಪಿಯ ಸರ್ವನಾಶ ಅಂತ ಎಲ್ಲ ಹೇಳಿದ್ರು. ಹಿಂದೂ ಮುಸ್ಲಿಂ ಗಲಾಟೆಯನ್ನ ಮಾಡಿ, ಕೋಮುವಾದವನ್ನ ಸೃಷ್ಟಿ ಮಾಡಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದ್ದು ಯಾರಾದ್ರೂ ಆದ್ರೆ ಅದು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ. ಈಗ ನೋಡಿದ್ರೆ ಬಂಧುಗಳೇ, ಮೊನ್ನೆ ಒಂದು ಘಟನೆ ನಡಿಬಾರ್ದಾಗಿತ್ತು. ಒಂದು ಘಟನೆ ನಡೀತು ಹುಬ್ಬಳ್ಳಿಯಲ್ಲಿ. ಏನು ಹೋರಾಟ, ನಾನು ಹೋಗಿ ಮಾತಾಡ್ಕೊಂಡು ಬಂದೆ. ಯಾರು ತಪ್ಪು ಮಾಡಿದ್ದಾರೆ ಅಂತವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಎಂತ ಕೋರ್ಟ್, ಅದು ಕೋನ್ಸಾ ಕೋರ್ಟ್, ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿದ್ರು. ಈಗಾಗಲೇ ತನಿಖೆ ಶುರು ಆಗಿದೆ. CID ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನೇಹಾ ಹತ್ಯೆ ಬಗ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ಇಷ್ಟೆಲ್ಲ ರಾಜಕೀಯಕ್ಕೆ ಬಳಸ್ಕೊಂಡ್ರಲ್ಲ ನೀವು,
ನಮ್ಮ ಮನೆಯ ಮಗಳ ಒಂದು ಇದನ್ನ ವಿಚಾರವನ್ನ ಯಾಕೆ ಪ್ರಜ್ವಲ್ ರೇವಣ್ಣ ಅವರು ಮಂಡ್ಯದಲ್ಲಿ 1000 ಹೆಣ್ಮಕ್ಳಂತೆ, ಹಾಸನದಲ್ಲಿ 1000 ಹೆಣ್ಮಕ್ಳಂತೆ. ಇವತ್ತು ನಾನು ಒಬ್ಬ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಸಚಿವೆಯಾಗಿ ಹೇಳ್ತೀನಿ, ಯಾಕೆ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಆ ಹೆಣ್ಣು ಮಕ್ಕಳು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಏನು? ಇವತ್ತು ಮೊನ್ನೆ ಹಾದಿ ಬೀದಿಯಲ್ಲಿ ಎಲ್ಲ ಕಡೆ ನೀವು ಹೋರಾಟ ಮಾಡಿದ್ರಿ, ನಿಮ್ಮ ಸಾಮಾಜಿಕ ಬದ್ಧತೆಯನ್ನ ತೋರಿಸಿದ್ರಿ ಅಂತ ನಾನು ಅನ್ಕೊಂಡಿದ್ದೆ. ನೇಹಾ ಹಿರೇಮಠ ಅವರ ಹತ್ಯೆ ಖಂಡಿಸಿ ತಾವೇನು ಹೋರಾಟ ಮಾಡಿದ್ರಲ್ಲ ಶೆಟ್ಟರ್ ಸಾಹೇಬ್ರೆ, ನಿಮ್ಮ ಸಾಮಾಜಿಕ ಬದ್ಧತೆ, ನಿಮ್ಮ ಸಾಮಾಜಿಕ ಕಾಳಜಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಯಾಕೆ ಹಾಸನದ ಪ್ರಜ್ವಲ್ ರೇವಣ್ಣನ ಪ್ರಕರಣದಲ್ಲಿ ತಾವ್ಯಾಕೆ ಧ್ವನಿ ಎತ್ತ ಇಲ್ಲ? 1000 ಹೆಣ್ಮಕ್ಕಳನ್ನ ಬೆತ್ತಲೆ ಮಾಡಿ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿನೇ ಇಂಥ ಒಂದು ಕಾಮಕಾಂಡವನ್ನ ಯಾರು ನೋಡಲ್ಲ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದಂತ ಪ್ರಜ್ವಲ್ ರೇವಣ್ಣ ವಿರುದ್ಧ ಯಾಕೋ ಜಗದೀಶ್ ಶೆಟ್ಟರ್ ಸಾಹೇಬ್ರು ಮೌನ ವಹಿಸಿದ್ದಾರೆ. ದೋಸ್ತಿ, ಕುಚುಕು, ದೋಸ್ತಿ, ಅವರ ರಾಜಕೀಯ ಸ್ನೇಹ. ಹಾಗಾದ್ರೆ ಹುಬ್ಬಳ್ಳಿಯ ಪ್ರಕರಣವನ್ನ ನಿಮ್ಮ ರಾಜಕೀಯ ತೆವಲಿಗೆ ನೀವು ಬಳಸ್ಕೊಂಡ್ರೆ, ಹಾಸನದ ಪ್ರಕರಣವನ್ನ ತಾವು ಖಂಡಿಸಲಿಲ್ಲ ಅಂತಂದ್ರೆ ನಿಮಗೆ ಯಾವ ರಾಜಕೀಯ ನೈತಿಕತೆ ಇದೆ ಅನ್ನೋದನ್ನ ನಾವು ಇವತ್ತು ಕೇಳಬೇಕಾಗತ್ತೆ. ತಮ್ಮ ಕೊಡುಗೆ ಏನು ಜಗದೀಶ್ ಶೆಟ್ಟರ್ ಸಾಹೇಬ್ರೆ? ಬೆಳಗಾವಿಗೆ ಏನಾದ್ರೂ ಕೊಡುಗೆ ಕೊಟ್ಟಿದ್ದೀರಾ ನಮ್ಮ ಜಿಲ್ಲೆಗೆ ಜಗದೀಶ್ ಶೆಟ್ಟರ್ ಅವರೇ? ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂತ ತಾವು ನೀವು ಮಾಡಿದಂತ ಕಾರ್ಯಗಳನ್ನ ಜನರ ಎದುರುಗಡೆ ಇಟ್ಟು ಓಟನ್ನ ಕೇಳದೆ ಮೋದಿ ಅವರನ್ನ ನೋಡಿ ನನಗೆ ಓಟ್ ಕೊಡಿ, ಮೋದಿ ಅವರನ್ನ ನೋಡಿ ನನಗೆ ಓಟ್ ಕೊಡಿ ಅಂತಿರಲ್ಲ, ಅಂತ ಗನಂದಾರಿ ಕೆಲಸವನ್ನ ನೀವು ಮಾಡಿದೀರ ನಮ್ಮ ಜಿಲ್ಲೆಗೆ ಅನ್ನುವಂತ ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ. ಹೈಕೋರ್ಟ್ ಬೆಳಗಾವಿಗೆ ಬಂದಿರೋದನ್ನ ಹುಬ್ಳಿಗೆ ತೆಗೆದುಕೊಂಡು ಹೋದ್ರಿ, IIT ಇಂಜಿನಿಯರಿಂಗ್ ಕಾಲೇಜು ಬೆಳಗಾವಿಗೆ ಬಂದಿರೋದನ್ನ ಹುಬ್ಳಿಗೆ ತೆಗೆದುಕೊಂಡು ಹೋದ್ರಿ, ಆಕ್ಸಿಜನ್ ಸಿಲಿಂಡರ್ಗಳನ್ನ ಕರೋನಾದಲ್ಲಿ ಬೆಳಗಾವಿಗೆ ಬಂದಂತವನ್ನೆಲ್ಲ ಹುಬ್ಳಿಗೆ ತೆಗೆದುಕೊಂಡು ಹೋದ್ರಿ. ಈ ಭಾಗದ ದಿವಂಗತ ಸಂಸದರಾದಂತ ದಿವಂಗತ ಸುರೇಶ್ ಅಂಗಡಿ ಅವರು ಕರೋನಾದಲ್ಲಿ ತೀರ್ಕೊಂಡಂತ ಹೊತ್ತದಲ್ಲಿ ಅವರ ಪಾರ್ಥಿವ ಶರೀರ ಡೆಲ್ಲಿಯಲ್ಲಿತ್ತು. ಕೇಂದ್ರದಲ್ಲಿ ಸಚಿವರಾಗಿದ್ರು ಸುರೇಶ್ ಅಣ್ಣ ಅಂಗಡಿ ಅವರು. ಅವಾಗ ಇದೇ ಜಗದೀಶ್ ಶೆಟ್ಟರ್ ಅವರು ಮಂತ್ರಿ ಆಗಿದ್ರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು. ಕೇಂದ್ರ ಸಚಿವ ಸುರೇಶ್ ಅಣ್ಣ ಅಂಗಡಿ ಅವರ ಸತ್ತಾಗ ಅವರ ಪಾರ್ಥಿವ ಶರೀರವನ್ನ ಬೆಳಗಾವಿಗೆ ತರದ ನೀವು ಇವತ್ತು ಬೆಳಗಾವಿಗರ ಓಟ್ ಬೇಕಾ ನಿಮಗೆ? ನಿಮ್ಮ ಸ್ವಂತ ಬೀಗರ ಪಾರ್ಥಿವ ಶರೀರವನ್ನ ತರದಂತ ಒಬ್ಬ ಅಶಕ್ತ ಮಾಜಿ ಮುಖ್ಯಮಂತ್ರಿ ನೀವು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಮನುಷ್ಯನಿಗೆ ಅಧಿಕಾರ ಸಿಕ್ಕಾಗ 4 ಜನರಿಗೆ ಸಹಾಯ ಮಾಡಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು. ಇದಿದೆ ಅಲ್ಲ, ಇಲ್ಲಿ ನಮ್ಮ ಸ್ಟೇಜ್ ಮೇಲೆ ನಮ್ಮ ಸಾಹೇಬರು ಕೂತಿದ್ದಾರೆ, ಮುಖ್ಯಮಂತ್ರಿಗಳು ಇವತ್ತು ಎಂಥ ಪುಣ್ಯದ ಕೆಲಸ ಮಾಡಿದ್ದಾರೆ. ಇಲ್ಲಿ ಕುಳಿತಂತ ಹೆಣ್ಮಕ್ಕಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ನನ್ನ ತಾಯಂದ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಕೈ ಎತ್ತಿ ಹೇಳಿ ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಬರ್ತಾ ಇದೆ? ಎಷ್ಟು ಜನರ ಮನೆಯಲ್ಲಿ ವಿದ್ಯುತ್ ಶಕ್ತಿ ಬಿಲ್ ಅನ್ನ ಯಾರು ಕಟ್ಟೋದಿಲ್ಲ? ಗಂಡಸರು ಹೆಂಗಸರು ಸಮೇತ ಕೈ ಎತ್ತಿ. ನೀವು ಕಟ್ತಾರೇನಪ್ಪ? ಇಂಥ ಒಂದು ಪುಣ್ಯದ ಕೆಲಸವನ್ನ, ಇಂಥ ಒಂದು ಬದ್ಧತೆ ಕಾಳಜಿಯನ್ನ ಇಟ್ಟುಕೊಂಡು ಇವತ್ತು ನಾವು ಕೆಲಸ ಮಾಡ್ತೀವಿ. ನಾವು ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಬಂಧುಗಳೇ, ಒಂದು ಅವಕಾಶ ಕೊಡಿ. ನಿಮ್ಮೆಲ್ಲರ ಸೇವೆಯನ್ನ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಾನು, ನನ್ನ ಮಗ ಸತೀಶಣ್ಣ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭಕ್ಕೂ ಯಾರಿಗೂ ಕೂಡ ತಾವು ಭಯ ಪಡಬೇಕಾಗಿಲ್ಲ ಅನ್ನುವಂಥ ಸಂದೇಶವನ್ನ ಕೊಡ್ತೀನಿ. ಯಾವುದೇ ಪೊಲೀಸ್ ಸ್ಟೇಷನ್ ಬರಲಿ, ಯಾವುದೇ ತಹಸೀಲ್ದಾರ್ ಆಫೀಸ್ ಬರಲಿ,
ಯಾವುದೇ ಮುನ್ಸಿಪಾಲಿಟಿ ಬರಲಿ, 4 ವರ್ಷ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. 4 ವರ್ಷ ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಇರ್ತಾಳೆ. ನಿಮ್ಮೆಲ್ಲ ಸೇವೆಯನ್ನ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ತಾವು ಹೆದರಬೇಡಿ, ನಿಮ್ಮ ಜೊತೆ ನಾನಿರ್ತೀನಿ. ಸತೀಶಣ್ಣ ಜಾರಕಿಹೊಳಿ ಅವರು ಇರ್ತಾರೆ, ಸಂಪೂರ್ಣ ನಮ್ಮ ಸರ್ಕಾರ ಇರುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ, ಬಾಡಿಗೆ ಮನೆಯನ್ನ ತೆಗೆದುಕೊಂಡಂತವ್ರು, ಆಧಾರ್ ಕಾರ್ಡ್ ಇಲ್ದಂತವ್ರು, ಇಲ್ಲಿಯ ವೋಟಿಂಗ್ ID ಕೂಡ ಇಲ್ದಂತ ಜಗದೀಶ್ ಶೆಟ್ಟರ್ ಸಾಹೇಬ್ರನ್ನ, ಬೀಗ್ರೆ ಮನೆಗೆ ಬಂದಿದ್ದೀರಾ, ಊಟ ಮಾಡ್ರಿ, ಹಾಲು ಕುಡಿರಿ, ಮತ್ತೆ ನಮ್ಮ ಮನೆ ಮಗ, ನಮ್ಮ ಮನೆಯ ಸೇವಕ ಅನ್ನುವಂತ ಮಾತನ್ನ ಎಲ್ಲರೂ ಕೈ ಎತ್ತಿ ನನಗೆ ಕೊಡಬೇಕು. ತಮ್ಮೆಲ್ಲರ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ನನ್ನ ಭಾಷಣವನ್ನ ಮುಗಿಸ್ತೀನಿ.